ನನ್ನ ಬಾಲ್ಯ, ನನ್ನ ಜೀವನದಲ್ಲಿ ನನ್ನ ಚಿಕ್ಕವನಿದ್ದಾಗ ಅಪ್ ಟು 1 to 10th ವರೆಗೂ ಏನೇನಾಯಿತು ಅಂತ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ವಿಸ್ತಾರ ರೂಪದಲ್ಲಿ ಎಲ್ಲ ಬರುತ್ತಿರುವಂತಹ ಎಲ್ಲ ಪಾತ್ರಗಳು ಯಾವುದು ಕಾಲ್ಪನಿಕ ಅಲ್ಲ, ಎಲ್ಲ ರಿಯಲಿಸ್ಟಿಕ್, ಎಲ್ಲ ಆಗಿರೋದೆ. ಸೊ 1ನೇ ಸ್ಟ್ಯಾಂಡರ್ಡು ನಾನು ಕಲ್ತಿದ್ದು, ನಮ್ಮ ಸ್ಕೂಲ್ ಹೆಸರು ಇನ್ನೂ ನನಗೆ ನೆನಪಿದೆ, 1 to 4th ಸ್ಟ್ಯಾಂಡರ್ಡು ಲಿಂಗನಗೌಡ ಭೈರಪ್ಪಗೌಡ ಪಾಟೀಲ್ ಪ್ರಾಥಮಿಕ ಶಾಲೆ ಭೂಸ್ನೂರು, ತಾಲೂಕು ಆಳಂದು, ಜಿಲ್ಲಾ ಗುಲ್ಬರ್ಗ. ಸೊ ಈ ಸ್ಕೂಲಲ್ಲಿ ನಾನು ಕಲ್ತಿದ್ದೆ. ನಮ್ಮ ಸ್ಕೂಲಲ್ಲಿ ನಮ್ಮ ಮೇಷ್ಟ್ರು ಯಾವ ರೀತಿ ಅಂದರೆ, ಸೊ ಬೇಡ ಆ್ಯಕ್ಸೆಂಟ್ ಚೇಂಜ್ ಮಾಡ್ತೀನಿ ನಾನು, ನಮ್ಮ ಗುಲ್ಬರ್ಗ ಆ್ಯಕ್ಸೆಂಟ್ಗೆ ಹೋಗಿ ಮಾತಾಡಿದ್ರೆ ಆಯಿತು. ನಮ್ಮ ಸರ್ ನೋಡ್ರಿ ಗುಲ್ಬರ್ಗದ ಹೆಂಗಿದ್ರಂದ್ರೆ, ಚಾಕ್ ಪೀಸ್ ಇಲ್ಲ ನಡೀತದ, ಡಸ್ಟರ್ ಇಲ್ಲ ನಡೀತದ, ಪೆನ್ ಇಲ್ಲ ನಡೀತದ, ಬಟ್ ಬಡಗಿ ಮಾತ್ರ ತೊಗೊಂಡ್ಬರೋರು ಕ್ಲಾಸಿಗೆ. ಯಾವತ್ತೂ ಬಡಗಿ ಮಿಸ್ ಮಾಡ್ತಿರಲ್ಲ. ಆಮೇಲೆ ಎಲ್ಲ ಬಡಗಿಗಳು ನಾವೇ ತಂದು ಕೊಡ್ತಿದ್ವಿ. ಏನು ಜಾಲಿ ಗಿಡ ಇರ್ತಿತ್ತು, ಕಿತ್ತಿಕ್ಕೆ ಸಾಫ್ ಮಾಡಿ ಸೀದಾ ಸರ್ ತಗೋರಿ ಅಂತ. ಹಳ್ಳಿಯವರು ಮಸ್ತ್ ಎಲ್ಲ ಚಲೋ ಬಡಗಿಗಳು ಸಿಗವು. ಯಾರು ಒಂದು ದಿನಾನೂ ಇರ್ಲಿಕ್ಕಿಲ್ಲ ಹೊಡೆಸ್ಕೊಲಾರ್ದೆ ಕ್ಲಾಸ್ನಿಂದ ಮನೆಗೆ ಹೋದವರು. ಎಲ್ಲರೂ ಹೊಡೆಸ್ಕೋತಿದ್ರು. ಅದೇ ಈಗಿನ ಸಿನಾರಿಯೋದಾಗ ಹಂಗೇನ್ರಿ ಯಾರಿಗಾರು ಹುಡುಗರಿಗೆ ಹೊಡೆದ್ರು ಅಂದ್ರೆ ಫಸ್ಟು ಪೇರೆಂಟ್ಸ್ ಮೀಟಿಂಗ್, ಆಮೇಲೆ ಪ್ರಿನ್ಸಿಪಲ್ ಮೀಟಿಂಗ್, ಆಮೇಲೆ ನೆಕ್ಸ್ಟ್ ಬರ್ತದೆ ಟಿವಿ. ನೋಡಿ ಈ ಕಿರಾತಕ ಯಾವ ರೀತಿ ಮಕ್ಕಳನ್ನು ಹಿಂಸಿಸುತ್ತಿದ್ದಾನೆ. ಅರೆ ಹುಡುಗರು ಹೆಂಗೆ ಓದ್ಬೇಕ್ರಿ? ಹೊಡಿಲಿಲ್ಲ ಬಡಿಲಿಲ್ಲ ಅಂದ್ರೆ ಆಗಂಗಿಲ್ಲ. ನಮ್ಗೆ ಸರ್ ಅಂತಿದ್ರು, ನಮ್ಮ ಸ್ಲೋಗನು ಚಡಿ ಚಮ್ ಚಮ್ ವಿದ್ಯಾ ಘಮ್ ಘಮ್ ಅಂತ. ಅದು ಹಂಗೆ ಐತ್ರಿ, ನಮ್ಗೆ ನೆನಪೇ ಐತದು. ಸೊ ನಮ್ಮ ಸ್ಕೂಲ್ದಾಗ ನಾ 2nd ಸ್ಟ್ಯಾಂಡರ್ಡ್ದಾಗ ಭಾಳ ಚಾವು ಇದ್ದ ಹುಡುಗ. ಚಾವು ಅಂದರೆ ಕೀಟ್ಲೆ ಜಾಸ್ತಿ ಮಾಡೋದು. ಏನರ ಕ್ವಶನ್ ಕೇಳ್ತಿದ್ನ. ಒಟ್ಟು ನಮ್ಮ ಸರ್ ಏನರ ಕ್ಲಾಸ್ದಾಗ ಬಂದ್ರೆ ಒಂದು ಹಾಂ ಸರ ಒಂದು ಕ್ವಶನ್ ರೀ. ಸೊ ಇವ ಕ್ವಶನ್ ಕೇಳವ ಅಂತ ನನ್ನ ಹೆಸರೇ ಬಿದ್ದಿತ್ತಲ್ಲಿ. ಸೊ ಒಂದು ದಿವಸ ನಮ್ಮ ಸರ್ ಕೇಳಿದ್ರು. ಆಮೇಲೆ ಇನ್ನೊಂದು ಕನ್ನಡ ಮೀಡಿಯಮ್ದಾಗ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಶಬ್ದಗಳ ಉಚ್ಚಾರಣೆ ಕರೆಕ್ಟಾಗಿ ಕಲಿಸ್ತಾರೆ. ಆಮೇಲೆ ಇನ್ನೊಂದು ಮಗ್ಗಿಗಳು. ಮಗ್ಗಿ ಅಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಂತಾರಲ್ವ ಟೇಬಲ್ಸ್, 2 1 2 2 2 4. ನಂಬಲ್ಲಿ ಹಂಗಿಲ್ರಿ. ನಮ್ಗೆ ಹೆಂಗೆ ಕಲಿಸ್ತಿದ್ರು ಅಂದ್ರೆ, ಈಗಲೂ ರಾತ್ರಿ 2ಕ್ಕೆ ಯಾರೇ ಬಡದು ಎಬಸೇ ಮಗ್ಗಿ ಹೇಳಂದ್ರೆ 2 1 2 2 2 4 2 3 6 ಇದೇ ಟೋನ್ ಇರ್ತದೆ ನಂಬಲ್ಲಿ. ಯಾಕಂದ್ರೆ ನಾವು ಈ ಟೋನಿಗೆ ಫಿಕ್ಸ್ ಆಗಿವಿ. ನಮ್ಮ ಸರ್ಗಳು ಹಾಗೆ ಕಲಿಸ್ತಿದ್ರು. 2 9 19 2 10 20 ಈ ವೇರಿಯೇಷನ್ ನಮ್ಮದು. ಸೊ ಹಾಗೆ ಕಲ್ತಿದ್ದು. ಒಂದ್ಸಲ ಏನಾಯಿತು, ನಮ್ಮ ಸರ್ ನಾನು ಕೂತಿದ್ದ, ಬಟ್ ನಮ್ಮ ಸರ್ ಹಿಂದಿದ್ರು. ಕೇಳಿದ್ರು ಕ್ವಶನ್, ನಮ್ಮ ದೇಶದ ಹೆಸರೇನು? ಎಲ್ಲರೂ ಕೈ ಎತ್ತದ, ನಾನು ಕೈ ಎತ್ತದ. ಹಾಂ ಹೇಳಲ್ಲ ಅಂತ ನಾನು ನಿಂತ್ರಿ. ಸರ್ ಹಿಂದಿದ್ರು, ನೋಡಿಲ್ಲ. ಸರ್ ಭಾರತ ಅಂತಂದ. ರಪ್ಪಂದು ಬಡಗಿ ತೊಗೊಂಡು ಕೊಡೋರು ಸೀದಾ ಕುಂಡಿ ಹಿಡಿದು ಕಾಲಿನ ಮೇಲೆ ಬರೆ ಬಿದ್ದಿತ್ತು ನಂಗೆ. ಕುಂಡಿ ಅಂದರೆ ತಿಕ. ಸೊ ಇಲ್ಲಿನ ಭಾಷೆ ಅದು. ಸೊ ಹಂಗೆ ಬರಿ ಬಿದ್ದಿತ್ತು. ನಾ ಅಂದ, ಸರ್ ಕರೆಕ್ಟೇ ಅಂದಿನಲ್ರಿ ಅಂದ. ಅದು ಭಾರತ ಅಲ್ಲ, ಭಾರತ. ನಮ್ಮ ಸ್ಕೂಲ್ದಾಗ ಇದು ಎದಕ್ಕೆ ನಾ ಯೂಸ್ ಮಾಡ್ತೀನಿ ಅಂದ್ರೆ ಭಾರತ, ಬಾದ್ ಕುಂಡಿ ಸೀಳಿ ಅಂತ ಅಂತಿದ್ರು ನಂಬಲ್ಲಿ. ಸೊ ಅದರಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಗೆ ಇನ್ನೂ ಯಾವಾಗರೆ ಹೇಳ್ಬೇಕಂದ್ರೆ ನಮ್ಮ ಭಾರತ ಟಿವಿದಾಗ ಅಂತಾರೆ ನೋಡ್ರಿ ಯಾರೇ ಅಂಕರ್, ಇಂದು ಭಾರತ ಅಂದಾಗ ಅಕ್ಕ ಬಾದ್ ಕುಂಡಿ ಸೀಳಕ್ಕ ಕರೆಕ್ಟಾಗಿ ಮೀನಿಂಗ್ ಬರಂಗಿಲ್ಲ ಅಂತ ಅಂತಿದ್ವಿ ನಾವು. ಸೊ ಹಿಂಗೆ ನಮ್ಗೆ ಕಲಿಸ್ತಿದ್ರು. ಒಂದ್ಸಲ ಸ್ಕೂಲಿಗೆ BO ಆಫೀಸರ್ ಬಂದ್ರಿ. BO ಅಂದ್ರೆ ಅವಾಗ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬರೋರು, ಏನು ನಡೆದ ಏನಿಲ್ಲ ಅಂತ. ಫಾರ್ಚುನೇಟ್ಲಿ ಅವತ್ತಿನ ದಿನ ನನಗೆ ಯಾವುದೋ ಪ್ರಶ್ನೆ ಕೇಳಿಲ್ಲ ಅವರು. ಬಟ್ ನನಗೊಂದು ಕ್ವಶನ್ ಕೇಳಿದಿತ್ತು ಅವ್ರಿಗೆ. ನಾ ಅಂದ, ಅವ್ರು ಫಸ್ಟ್ ಎಲ್ಲರಿಗೂ ಪ್ರಶ್ನೆ ಕೇಳಿದ್ರು. ಆಮೇಲೆ ಅವರು ನಮ್ಗೆ ಕೇಳಿದ್ರು, ನಿಮ್ಗೆ ಯಾರಿಗಾದ್ರೂ ಏನಾರ ಕ್ವಶನ್ ಕೇಳಿದೇನಪ್ಪ ಅಂತ. ನಮ್ಮ ಸರ್ ಹಿಂಗೆ ವಾರ್ಗಣ್ಣಿನ ನನ್ನ ಕಡೆ ನೋಡಿದ್ರು. ಅಂದ್ರೆ ಸರ್ ನನಗೆ ಪ್ರಶ್ನೆ ಕೇಳಿದಾರೆ. ಹಾಂ ಕೇಳಪ್ಪ ಅಂದ. ನಿಜವಾಗ್ಲೂ ಸ್ನೇಹಿತರೆ, ನನ್ನ ಲೈಫ್ನ 3ನೇ ಸ್ಟ್ಯಾಂಡರ್ಡ್ನಲ್ಲಿ ಆ ಪ್ರಶ್ನೆಯನ್ನು ಕೇಳಿದವನು. ಸೆನ್ಸಾರಲ್ಲಿ ಹೇಳ್ತಾ ಇದ್ದೀನಿ, ಆ ಪ್ರಶ್ನೆ ಏನಂತ ನೀವೇ ತಿಳ್ಕೊಂಬಿಡಿ. ರಿಯಲಿಸ್ಟಿಕ್ ಆಗಿದೆ ಈ ಪ್ರಶ್ನೆ, ನೀವು ಯಾರು ಥಿಂಕ್ ಮಾಡಿರ್ಲಿಕ್ಕಿಲ್ಲ. ಸರಿ, 2 ಮಾಡೋ ಮುಂದೆ 1 ಬರ್ತದೆ, 1 ಮಾಡೋ ಮುಂದೆ 2 ಯಾಕೆ ಬರಂಗಿಲ್ಲ? ಈ ಎಂಥ ಪ್ರಶ್ನೆಯಪ್ಪ ಇದು ಅಂತ ಅವನ ತಲೆ ಮೇಲೆ ಕೈ ಆಡಿಸ್ಕೊಲಿಗತ್ತ. ಸರ್ಗಳೇನು ಗೊತ್ತಾಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ ಏನಿದು ಪ್ರಶ್ನೆ ಹಿಂಗದ. ಸೊ BO ಅಂದ, ನಾನು ಹಿಂಗೆ ನೆಕ್ಸ್ಟ್ ಟೈಮ್ ವಿಸಿಟಿಗೆ ಬಂದಾಗ ಹೇಳ್ತೀನಿ ಅಂತಂದ. ಹೋಗ್ಬಿಟ್ರಿ BO. ಹೋಗೋಣ. ಸರ್ ಬಂದರು. ಅಲ್ಲಿ ಬುದ್ಧಿಗಿದ್ದಿ ಅದನ್ನ ಇಲ್ಲಿ ಇಂಥ ಕ್ವಶನ್ ಸರ್ ತಪ್ಪೇನದ ರೀ, ನಾ ಕೇಳಿದ ಕರೆಕ್ಟ್ ಅದನ್ನ ಇಲ್ಲ, ನಿಮ್ಗೆ ಗೊತ್ತದೇನು ಆನ್ಸರ್ ಹೇಳ್ರಿ ಅಂತ. ನನಗೂ ಗೊತ್ತಿಲ್ತು, ಆಮೇಲೆ ಹೇಳಿದ್ರಾಯ್ತು. ಸೊ ಇಂತಿಂಥ ಸಿನಾರಿಯೋಸ್ ಆಗ್ತಿದ್ರಿ. ಆಮೇಲೆ ಬಟ್ ನಮ್ಮ ಸ್ಕೂಲ್ದಾಗ ಏನಿತ್ತು, ಇವ ಭಾಳ ಕ್ವಶನ್ ಕೇಳ್ತಾನೆ, ಮುಂದೆ ನಾಸಾದಾಗ ಇಂಜಿನಿಯರ್ ಸೈಂಟಿಸ್ಟ್ ಆಗೇ ಆಗ್ತಾನೆ ಅಂತ ಇರ್ತಿತ್ತು. ಸೊ ಸ್ಕೂಲ್ದಾಗ ಮಕ್ಳಿಗೆ ಎಲ್ಲರೂ ಕೇಳ್ತಾರಲ್ಲ, ನೀವು ಏನು ಆಗ್ಬೇಕಂತೀರಿ? ನಾವು ಡಾಕ್ಟ್ರ್ ಇಲ್ಲ, ಇಂಜಿನಿಯರ್ ಇಲ್ಲ, ನಾ ಏನಿದ್ರು ಮಾತಿಗೆ ಸರ್ ನಾಸಾದಾಗ ಸೈಂಟಿಸ್ಟ್. ಅದೇ ನಂದು ಯಾವಾಗಲೂ ಹೇಳಬೇಕಾಗಿದ್ದು. ಸೊ 3rd 4th ಸ್ಟ್ಯಾಂಡರ್ಡ್ ಆಯಿತು. ನನ್ನ ಜೀವನದಲ್ಲಿ ನಾನು 5 ಸ್ಕೂಲ್ಗಳು ಚೇಂಜ್ ಮಾಡೇನ್ರಿ. ಸೊ 1ನೇ ಹಿಡಿದು 9ನೇ ತನಕ ನಂದು ರಿಸಲ್ಟು 60 ಕೆಳಗಿಲ್ಲ, 70 ಮೇಲಿಲ್ಲ. ನಾ ಸೈಂಟಿಸ್ಟರ್ ಹೆಂಗೆ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ 10th ಬಂದಾಗ ನಾನು ಡಿಸೈಡ್ ಮಾಡಿದೆ, ಬಾಸ್ ಚೇಂಜ್ ಮಾಡ್ಬೇಕು ಈ ಸಲ, ಹೆಂಗಾರೆ ಮಾಡಿ ಐ ಶುಡ್ ಗೆಟ್ ಮೈ ರಿಸಲ್ಟ್ ಅಪ್. 4ಕ್ಕೆ ಹೇಳಲಿಕ್ಕತ್ರಿ. ದಿನ ಬೆಳಿಗ್ಗೆ 4ಕ್ಕೆ ಎದ್ದು 7 ತನಕ ಓದೋದು,
ದಿನ 3 ತಾಸು ಮಾರ್ನಿಂಗು 2 ತಾಸು ಈವ್ನಿಂಗ್ ಕಷ್ಟಪಟ್ಟು ಓದ್ಲಿಕ್ಕತ್ತ. ನಮ್ಮ ಮನೆಗೂ ಫುಲ್ ಸಪೋರ್ಟ್ ಮಾಡ್ಲಿಕ್ಕೆ ಹುಡುಗ ಭಾಳ ಓದ್ಲಿಕ್ಕತ್ತಾನ, ಏನಾಗ್ಯದ ಏನಿಲ್ಲ ಚಲೋ ಮಾಡ್ಲಿಕ್ಕತ್ತಾನ, ತಗೋ ಪರವಾಗಿಲ್ಲ ಅಂತ. 10th ಇದ್ದಾಗ ಯು ಆರ್ ದ ಮೋಸ್ಟ್ ಹೈಲೈಟೆಡ್ ಗಾಯ್. ನೀವು ಎಲ್ಲೇ ಹೋಗ್ರಿ, ಯಾವುದೇ ಫಂಕ್ಷನ್ಗೆ ಹೋಗ್ರಿ, ಹಾಂ ಏನಪ್ಪ ಏನು ಮಾಡ್ತಿ, 10th ಇದ್ದೀನಿ ರೀ, ಚಲೋ ಓದ್ಬೇಕಾ, 10th ರಿಸಲ್ಟ್ ಚಲೋ ತೆಗಿಬೇಕು, ಎಲ್ಲ ಉಪದೇಶ ಕೊಡೋರೇ ಆಗೋದ್ರು. ನಮ್ಮ ಪಪ್ಪನ ಫ್ರೆಂಡ್ಸು ಅವ್ರ ಜೊತೆ ಎಲ್ಲರಿಗೆ ಹೋದಾಗ ಅವ್ರನ್ನೂ ಅದೇ ಅನ್ನೋರು, ಏನಪ್ಪ ಏನು ಓದ್ತಾನ್ರಿ ನಿಮ್ಮ ಮಗ, 10th ಓದ್ತಾನ್ರಿ, ಚಲೋ ಓದ್ಬೇಕಾ, ಹಾಂ ರೀ ಅಂಕಲ್, ಹೇಳಿ 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 ಸಾಕಾಗಿ ಹೋಯ್ತು. ಕೊನೆಗೆ ನಮ್ಮ ಪಪ್ಪನ ಜೊತೆ ಎಲ್ಲರೂ ಹೋದಾಗ ಏನಪ್ಪ ನಿಮ್ಮ ಮಗನ, ಹಾಂ ರೀ ನಾ 10th ಓದ್ತೀನಿ ರೀ, 4ಕ್ಕೆ ಎದ್ದು ಓದ್ತೀನಿ ರೀ ಅಂತ ಅವ್ರ ಕೆಳಗಿಂದ ಮೊದಲೇ ನಾನೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗಾಗ್ಬೇಕಾದ್ರೆ ಎಕ್ಸಾಮ್ಸ್ ಬಂತು, ತುಂಬ ಚೆನ್ನಾಗಿ ಮಾಡಿದೆ ಎಕ್ಸಾಮ್ಸು. ಲೈಫಲ್ಲಿ ಆ್ಯಕ್ಚುಲಿ ಹನಿಮೂನ್ ಪೀರಿಯಡ್ ಅಂದ್ರೆ ನಿಮ್ಮ ಜೀವನದಾಗಿನ ಫಸ್ಟ್ ಹನಿಮೂನ್ ಪೀರಿಯಡ್ ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಟಿಲ್ ಯುವರ್ ರಿಸಲ್ಟ್ಸ್. ಅದು ನಿಮ್ಮ ಆ್ಯಕ್ಚುಲಿ ಹನಿಮೂನ್ ಪೀರಿಯಡ್. ಏನು ಮಾಡ್ತೀರಿ ಮಾಡ್ರಿ, ಕ್ರಿಕೆಟ್ ಆಡ್ರಿ, ಅಥವಾ ನಮಗೆ ಯಾರು ಗರ್ಲ್ ಫ್ರೆಂಡ್ ಇರಲಿಲ್ಲ ಅವಾಗ ಖರೆ ಹೇಳ್ಬೇಕಂದ್ರೆ, ಸೊ ಅವ್ರ ಜೊತೆ ಓಡಾಡ್ರಿ, ಏನು ಮಾಡ್ರಿ ಪರ್ಮಿಷನ್ ಪಪ್ಪನ ಬಲ್ಲಿ ಹಾಕಿ ನಿಂತು ಕೇಳ್ಬೋದು, ಪಪ್ಪ ಕಾಲೇಜ್ಗೆ ಹೋಗ್ಲಿಕ್ಕೆ ಕಾಲು ಬಂದಾಗ್ತಾವೆ, ಗಾಡಿ ಇಸ್ಕೊಡ್ರಣ, ಹಾಂ ರಿಸಲ್ಟ್ ಬರಲಿ, ಹಾಂ ಆಯ್ತು ತಗೋರಿ. ಆಮೇಲೆ ಎದ್ಲಿಕ್ಕೆ ಯಾರೇ ಕೇಳಿ ನಂಗೆ, ಹೆಂಗಪ್ಪ ರಿಸಲ್ಟ್ ಚಲೋ ಬರ್ತದೆ ಇಲ್ಲ, 4ಕ್ಕೆ ಎದ್ದು ಓದಿನಿ 90+. ತಲೆಗೆ ಫಿಕ್ಸ್ ಆಗೈತೆ ನಾ ಈ ಸಲ 90+ ತೆಗಿತೀನಂತ. ರಿಸಲ್ಟ್ ಡೇ ಬಂದೇ ಬಿಡ್ತು. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ರಿಸಲ್ಟಿನ ದಿನ ನಾನು ಇಲ್ಲೇ ಬೆಂಗಳೂರಿನಲ್ಲಿದ್ದೆ, RT ನಗರದಲ್ಲಿದ್ದೆ. ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ನಮ್ಮ ಫಾದರ್ ಅವರು ಅವ್ರ ಫ್ರೆಂಡನ ಮನೆಗೆ ಬಂದಿದ್ರು, ಆ್ಯಂಡ್ ಅವ್ರ ಫ್ರೆಂಡನ ಮಗನೂ 10th ಇಲ್ಲೇ ಬೆಂಗಳೂರದಾಗ ಓದಿದ್ದು, ಇಂಗ್ಲೀಷ್ ಮೀಡಿಯಮ್. ರಿಸಲ್ಟ್ ಡೇ ಬರೋಣ ನೋಡ್ರಿ, ರಿಸಲ್ಟ್ಗೆ ಹೋಗಮು. ಅವಾಗ ನೋಡ್ರಿ ರಿಸಲ್ಟು 11ಕ್ಕೆ ಡಿಸ್ಪ್ಲೇ ಆಗ್ತಿತ್ತು ಇಂಟರ್ನೆಟ್ದಾಗ. 20 ರೂಪಾಯಿ ಕೊಟ್ಟು ಇಂಟರ್ನೆಟ್ಗೆ ಹೋಗಬೇಕು, ನಂಬರ್ ಹಾಕಬೇಕು, ರಿಸಲ್ಟ್ ಬರೋದು. ಆ ರೀತಿ ಸಿಸ್ಟಮೆಟಿಕ್ನೆಸ್ ಇತ್ತು. ನಾವೇನು ಮಾಡಿದ್ವಿ, 10-10:30 ನಾಷ್ಟ ಗಿಷ್ಟ ಚಹಾ ಎಲ್ಲ ಕುಡ್ಕೊಂಡು ಹೋದಿವ್ರಿ. ಬಟ್ ನಮ್ಮ ಡ್ಯಾಡಿ ಸುಮ್ಮನೆ ಕೊಡಲಿಲ್ಲ. ನಮ್ಮ ಡ್ಯಾಡಿ ಏನು ಮಾಡಿದ್ರು, ಅವ್ರು ಇನ್ನೊಬ್ಬರು ಫ್ರೆಂಡ್ ಮಗಳದು ಹಾಲ್ ಟಿಕೆಟ್ ನಂಬರ್ ತೊಗೊಂಡ್ರು, ನೋಡೋಣ 3 ಜನದ ರಿಸಲ್ಟ್ ಅಂತ. ಐ ವಾಸ್ ಸೋ ಕಾನ್ಫಿಡೆನ್ಸ್, 90 ಮಿಸ್ಸೇ ಇಲ್ಲ. ಹೋದ್ವಿ ಫಸ್ಟು. ನಮ್ಮ ಡ್ಯಾಡಿ ಹಿಂಗೆ ನೋಡಿದ್ರು, ನಿಂದು ಬೇಡ ಬಿಡು ಫಸ್ಟಿಗೆ ಆ ಹುಡುಗಿದ್ ನೋಡಮ್ಮ ಅಂತ. ಅವ್ರ ಫ್ರೆಂಡ್ ಮಗಳ್ದು ಹಾಕಿದ್ಲು 88%. ಅದು ಲೈಕ್ ನನಗಿಂತ 2% ಕಮ್ಮಿ ಬಂದದ. ದೆನ್ ನೆಕ್ಸ್ಟು ಅವರು ಫ್ರೆಂಡ್ ಮಗ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ, ಅವ್ನು ಗಡ 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 ನಾನು ನಗ್ಲಿಕ್ತಿದ್ದ, ಅವ್ನು ಹಾಕಿದ್ರು 92. ಪರವಾಗಿಲ್ಲ, ನನಗಿಂತ 2% ಜಾಸ್ತಿ. ದೆನ್ ಇಟ್ ವಾಸ್ ಮೈ ಟರ್ನ್. ನಮ್ಮ ಪಪ್ಪ ನೋಡು ಅಂದ, ದೇವಿ ಕಾಪಾಡವ್ವ ಅಂತಂದ, ಅಷ್ಟೇ ಮನಸ್ಸ. ಹಾಕಿದ್ರು ರಿಸಲ್ಟ, ಡನ್ ಅಂತ ಬಂತು. ಫಸ್ಟ್ ನಜರಿಯ ಕೆಳಗೆ 64.64. ಜೀವನದ ಆಸೆ ಮುಗಿದು ಹೋಯ್ತು. ಶಾಕ್. ನಾ ಏನು ಮಾತಾಡಪ್ಲೇನಿಲ್ಲ. ತಲೆಗೆ ಸೈಂಟಿಸ್ಟ್ ನಾಸಾ ಗೀಸ ಎಲ್ಲ ಹಾರೋದು. ಅರೇ ಯಾರು ಖಲಾಸ್, ಜಿಂದಗಿ ಮುಗಿದು ಹೋಯ್ತು, ಏನೂ ಉಳಿದಿಲ್ಲ. ಮ್ಯೂಟ್ ಆಗಿಬಿಟ್ರ ಫುಲ್. ನಮ್ಮ ಡ್ಯಾಡಿನೂ ಮ್ಯೂಟ್ ಆದರು, ಏನೂ ಅಲ್ಲಿಲ್ಲ. ಸೊ ಬಂದ್ವಿ ಹಾಗೆ ಮನೆಗೆ ಬಂದ್ಮೇಲೆ ಅಲ್ಲೆಲ್ಲ ಇನ್ನೂ ಫ್ರೆಂಡ್ಸು ಫ್ಯಾಮಿಲಿ ಅವರೆಲ್ಲ ಕೂತಾರ. ಆಲ್ರೆಡಿ 4 ಮಂದಿ ಇಜ್ಜತ್ ಹೋಗದ, ಇನ್ನೂ ಭಾಳ ಮಂದಿ ಇದ್ರು. ಒಳಗೆ ಬರೋಣ, ಒಳಗಡೆ ಬಂದ್ವಿ. ಬರ್ತಿದ ತಕ್ಷಣ ಅಲ್ಲಿ ಅವರು ನಮ್ಮ ಯಾರು ಪಪ್ಪ ಅವ್ರ ಫ್ರೆಂಡು, ಅವ್ರ ವೈಫು, ಅವ್ರ ರಿಲೇಟಿವ್, ನಮ್ಮಮ್ಮ ಎಲ್ಲರೂ ಕೂತಿದ್ದಾರೆ. ಹಾಂ ಅಂತ ಅಳ ಆವಾಜ್ ಕೇಳಿಸ್ದಂಗೆ. ನಾನು ನಮ್ಮ ಮಮ್ಮಿ ಕಡೆ ನೋಡಿದೆ, ಎಲ್ಲರೂ ಹಳ್ಳಿಗತ್ತಾಳೇನು ರಿಸಲ್ಟ್ ದುಃಖ ಆಗ್ಯಾನ. ನಮ್ಮಮ್ಮ ಹಳ್ಳಿಗತ್ತಿಲ್ಲ, ಮತ್ತೆ ಯಾರು ಹಳ್ಳಿಗತ್ತಾರ ನೋಡ್ತೀನಿ. ಬಾಜು 92 ಇದ್ದಾವ ಹಳ್ಳಿಗತ್ತಾನ್ರಿ. 92 ಇದ್ದಾವ ಅಳ್ಕೊತ ಹೋಗೋರು ಮಮ್ಮಿ ಬಲ್ ಹೋಗಿ, ಅಮ್ಮ ನಂಗೆ 92ನೇ ಬಂತು ಅಂತ. ಅಣ್ಣ ನಂದ 92 ಇದ್ದಾವ ನಗ್ಲಿ ಹತ್ರ 964 ಬಂದ ಊರ್ಲಿ ಹಾಕೋಲಿ. ನಾ ಅವಾಗ ಏನ್ರ ಈ ಸಿಚುವೇಶನ್ ಹೊರಗೆ ಬರ್ಬೇಕಂತ ನಾ ಏನು ಮಾಡ ಅಂತ ಕಣ್ಣೀರು ತೆಗ್ಲಿ ಟ್ರೈ ಮಾಡಿ. ಖಾಲಿ ಟೈಮಿಗೆ ಕಣ್ಣೀರು ಬರ್ತಾವ್ರಿ ಜಲ್ದಿ. ಯಾವತ್ತಿನ ದಿವ್ಸ ಹೊಟ್ಕನ ಬರಲಿಲ್ಲ. ಟ್ರೈ ಮಾಡ್ಲಿಕ್ಕತ್ತೀನಿ, ಬರಂಗ್ಲಾಗೆ ಅಷ್ಟೊತ್ತೆ ರಪ್ಪ ಅಂತ ನಮ್ಮ ಡ್ಯಾಡಿ ಹೊಡೆದ್ರು. ಸುಮ್ಕೊಳ್ಳೆ ಮಗನ, ಆತಾನಂತ ನಾನು ಆಯ್ತು, ಓಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್. ಮಮ್ಮಿಗೆ ನೋಡ್ದೆ, ಅಂತಂದ. ಮಮ್ಮಿ ಆಯ್ತು ಬಾ ಮನೆಗೆ ನೋಡ್ಕೋತೀನಿ ಅಂತ ಅವರು ಇಶಾರದಾಗೆ ಹೇಳು, ಕಣ್ಣಲ್ಲಿ ಕಣ್ಣಿಟ್ಟು ಇಶಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ಮಾಡಿದ್ದು, ನಮ್ಮ ಫಾದರ್ಗೆ ಅಂದೆ, ಪಪ್ಪ ಒಂದು 20 ರೂಪಾಯಿ ಕೊಡ್ರಿ, ಫೋನ್ ಮಾಡಿ ಬರ್ತೀನಿ ದೋಸ್ತರಿಗೆ. 12:30 ಆಗಿತ್ತು ಅಲ್ಲಿವರೆಗೂ. ಸೊ ಎಲ್ಲರದು ರಿಸಲ್ಟ್ ಬಂದಿರ್ತ ಅಂತ ಗೊತ್ತಿತ್ತು. ತೊಗೊಂಡು ಒಂದು 20 ರೂಪಾಯಿ. ಆವಾಗ ಎಲ್ಲರಿಗೂ ಅದೇ ಫೋನಿಂದ ಕಾಯಿನ್ ಬಾಕ್ಸು ಫೋನಿಂದ ಮಾಡಬೇಕು. ಬಟ್ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಮಾಡ್ಲಿಕ್ಕೆ ಫೋನ್. ಆ್ಯಂಡ್ ಅವತ್ತಿನ ದಿವಸ ನೀವು ಕ್ಲೋಸ್ ಫ್ರೆಂಡಿಗೆ ಫೋನ್ ಮಾಡ್ಬೇಕಂತೇಳ್ರಿ, ಯಾರ ಮನೆ ಲ್ಯಾಂಡ್ಲೈನ್ ಇರ್ತೋ ಅವರಿಗೆ ಫೋನ್ ಮಾಡಬೇಕು, ಎಲ್ಲರಲ್ಲಿ ಇರೋದಿಲ್ಲ. ಸೊ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ದೆ. ಅವನ ಹೆಸರು ಶರಣು. ಸೊ ನಿಕ್ ನೇಮ್ ಚೀನಿ ಶಾಣು ಅಂತ, ಯಾಕಂದ್ರೆ ನೋಡ್ಲಿಕ್ಕೆ ಭಾಳ ಬೆಳ್ಳಗಿದ್ದಾನೆ. ಹಂಗೆ ಭಾಳ ಶಾಣು, ಭಾಳ ಸಂತೋಷ ರೀ, ಅವರೆಲ್ಲ ಮುಂದೆ ಹೇಳ್ತೀನಿ ನಾ. ಸೊ ಅವನಿಗೆ ಫೋನ್ ಮಾಡ್ದೆ, ಶಣೆ ರಿಸಲ್ಟ್ ಏನಾಯ್ತಲೆ, 2 ಹೋಗ್ಯಾವಲಿ ಅಂತ. ಖುಷಿ ಆಯ್ತು ಮನಸ್ಸು, ವೆರಿ ಗುಡ್. ಮತ್ತು ಇನ್ನೊಬ್ಬ ನಮ್ಮ ಕ್ಲಾಸಿನ ಟಾಪರ್ದು ಏನಾಯ್ತಲೆ, ಅವನ ಹೆಸರು ಹೇಳ್ಬಿಡಿ, ಕ್ಲಾಸಿನ ಟಾಪರ್ದು ಏನಾಯ್ತಲೆ, ಅವನದು 1 ಹೋಗ್ಯದಲ್ಲೇ ಅಂತ. ಇನ್ನೂ ಖುಷಿ.
ಅವತ್ತಿನ ದಿನ ನನ್ನ ರಿಯಲ್ ಲೈಫಲ್ಲಿ ಗೊತ್ತಾಗಿದ್ದು. ಆ 3 Idiots ಹೇಳ್ಯಾರಲ್ರಿ, ಅದು ಆ್ಯಕ್ಚುಲಿ ಅವತ್ತಿನ ದಿವಸ ಇಂಪ್ಲಿಮೆಂಟೇಷನ್ ಆಗ್ತದೆ. ನಿಮಗೆ ಬೇರೆಯವ್ರು ಫೇಲ್ ಆದಾಗ, ನಿಮ್ಮದು ಕಡಿಮೆ ಮಾರ್ಕ್ಸ್ ಬಂದಾಗ ಖುಷಿ ಆಗೇ ಆಗ್ತದೆ. ಸೊ ಹಾಗಾಗಿ ನಂದು ಲೈಫಿಂದು 10th ಕಂಪ್ಲೀಟ್ ಆಯಿತು. ಮುಂದೆ ಏನೇನಾಯಿತು ಅಂತ ಹೇಳೋದಕ್ಕೆ ಹೋದರೆ ಅದು ತುಂಬಾ ಇದೆ. ಯಾಕಂದರೆ ಅವಾಗ ನಂಗೆ 16 ವರ್ಷ ಇತ್ತು, ಇವಾಗ 32 ವರ್ಷ. ಸೊ ಇನ್ನೂ 16 ವರ್ಷದಿಂದ ಹೇಳ್ಬೇಕಂದ್ರೆ ಕತೆ ಭಾಳ ಟೈಮ್ ತಗೋತದೆ. ಸೊ ಇಷ್ಟೊತ್ತವರೆಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.